ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲೂ ಬಾಯ್ಕಾಟ್ ಮುಸ್ಲಿಂ ವಿವಾದ ಭುಗಿಲೆದಿದೆ. ಹಿಮವದ್ ಗೋಪಾಲಸ್ವಾಮಿ ಜಾತ್ರೆ ನಾಳೆ ನಡೆಯುತ್ತೆ. ಅಲ್ಲಿಗ ವಿವಾದ ಸೃಷ್ಟಿಯಾಗಿದೆ. ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ಅಂಗಡಿಯನ್ನ ನೀಡಬೇಡಿ, ಮುಸ್ಲಿಮರಿಗೆ ಸೇರಿದಂತ ಅಂಗಡಿಗಳನ್ನ ತೆರವುಗೊಳಿಸಿ, ಅನ್ಯ ಧರ್ಮೀಯರಿಗೆ ಅಂಗಡಿ ಹಾಕೋದಕ್ಕೆ ಅವಕಾಶ ನೀಡಬೇಡಿ ಅಂತ ಗುಂಡ್ಲುಪೇಟೆ ತಹಶೀಲ್ದಾರ್ ರವಿಶಂಕರ್ಗೆ ಮನವಿ ಸಲ್ಲಿಕೆ ಆಗಿದೆ. ಭಜರಂಗ ದಳದ ಕಾರ್ಯಕರ್ತರು ತಹಶೀಲ್ದಾರ್ಗೆ ಈ ಮನವಿಯನ್ನ ಕೊಟ್ಟಿದ್ದಾರೆ. ನಾಳೆ ಹಿಮವದ್ ಗೋಪಾಲಸ್ವಾಮಿ ಜಾತ್ರೆ ನಡೀಬೇಕು. ಈಗ ಮುಸ್ಲಿಮರಿಗೆ ಸೇರಿದಂತ ಅಂಗಡಿಗಳು ಆಲ್ರೆಡಿ ಇದ್ರೆ ಅದನ್ನು ತೆರವುಗೊಳಿಸಿ, ಅನ್ಯ ಧರ್ಮೀಯರಿಗೆ ಅಂಗಡಿ ಹಾಕೋದಕ್ಕೆ ಅವಕಾಶ ಕೊಡಬಾರದು ಅಂತ ಗುಂಡ್ಲುಪೇಟೆ ತಹಶೀಲ್ದಾರ್ ರವಿಶಂಕರ್ ಅವರಿಗೆ ಈಗ ಮನವಿ ಸಲ್ಲಿಕೆ ಆಗಿದೆ. ಭಜರಂಗ ದಳದ ಕಾರ್ಯಕರ್ತರು ಈ ಮನವಿಯನ್ನ ಕೊಟ್ಟಿದ್ದಾರೆ. ಆ ಮನವಿ ಪತ್ರವನ್ನು ತೋರಿಸ್ತಾ ಇದ್ದೀವಿ. ಆ ಜಾತ್ರಾ ಮಹೋತ್ಸವದಲ್ಲಿ ಅನ್ಯ ಧರ್ಮೀಯರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರದು, ಅನ್ಯ ಧರ್ಮೀಯರಿಗೆ ವ್ಯಾಪಾರ ನಿಷೇಧಿಸೋ ಬಗ್ಗೆನೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ತಹಶೀಲ್ದಾರ್ಗೆ. ಈಗ ನಾಳೆನೇ ಅಲ್ಲಿ ಜಾತ್ರೆ ನಡೆಯೋದು. ಸೊ ಆಲ್ರೆಡಿ ಈಗ ಕೆಲವರೆಲ್ಲ ಜಾತ್ರೆಯಲ್ಲಿ ಅಂಗಡಿಯನ್ನ ಹಾಕಿದ್ದಾಗಿದೆ. ಅನ್ಯ ಧರ್ಮೀಯರ ಅಂಗಡಿಗಳನ್ನ ತೆರವು ಮಾಡಿಸಬೇಕು. ಮತ್ತೆ ನಾಳೆ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ಅಂಗಡಿ ಹಾಕೋದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ತಹಶೀಲ್ದಾರ್ಗೆ ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಇರೋದನ್ನ ತೆರವುಗೊಳಿಸಬೇಕು. ನಾಳೆ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ಅಲ್ಲಿ ಅಂಗಡಿ ಹಾಕೋದಕ್ಕೆ ಅವಕಾಶ ಕೊಡಬಾರದು ಅಂತ ಮನವಿಯಲ್ಲಿ ಇದೆ. ಈ ಬಾಯ್ಕಾಟ್ ಮುಸ್ಲಿಂ ಏನಿದೆ ಈ ಜಾತ್ರೆ ಮಹೋತ್ಸವದಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಈಗ ಹಬ್ಬು ಬಿಟ್ಟಿದೆ. ಎಸ್ಪೆಷಲಿ ಈಗ ಎಲ್ಲೆಲ್ಲ ಜಾತ್ರೆ ನಡೀತಾ ಇದೆ ಆ ಕಾರ್ಯಕ್ರಮಗಳು ಸಮಾರಂಭಗಳು ಅಲ್ಲೆಲ್ಲ ಕಡೆನೂ ಈಗ ಬಜರಂಗ ದಳದ ಕಾರ್ಯಕರ್ತರು ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಮ್ಮ ರಿಕ್ವೆಸ್ಟ್ ಅನ್ನು ಕೊಟ್ಟು ಬರ್ತಾ ಇದ್ದಾರೆ. ಈಗ ಸರ್ಕಾರದ ಮೇಲೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಯಾಕಂದ್ರೆ ಈಗ ನಾವೆಲ್ಲ ಭಾರತಾಂಬೆ ಮಕ್ಕಳು ಅಂತ ಭಾವಿಸಿ ನೆಲದಲ್ಲಿ ಇದೀವಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಾಂಬೆ ಮಕ್ಕಳು ಅಂತ ನಾವೆಲ್ಲ ಜೀವನ ನಡೆಸ್ತಾ ಇದ್ದೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್. ಈಗ ತಹಶೀಲ್ದಾರ್ ರಿಕ್ವೆಸ್ಟ್ ಮಾಡಿದ್ದಾರೆ. ಹೌದು, ಬಜರಂಗ ದಳ ಕಾರ್ಯಕರ್ತರು ನಾಳೆನೇ ಜಾತ್ರೆ ಇರೋದು, ಹೆಚ್ಚು ಟೈಮ್ ಇಲ್ಲ. ಈಗ ತಹಶೀಲ್ದಾರ್ ಸ್ಟ್ಯಾಂಡ್ ಏನು ಗೊತ್ತಾಗಿದೆಯಾ ಅದ್ರ ಬಗ್ಗೆ, ಅವ್ರ ನಿಲುವೇನು ಅಂತ? ಏನಂತಂದ್ರೆ ಇಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಮುಸ್ಲಿಂ ಇದ್ದಾರೆ. ಆದ್ರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಯಾರು ಸಹ ಮುಸ್ಲಿಮ್ಸ್ ವ್ಯಾಪಾರ ಮಾಡೋದು ತುಂಬಾ ಕಡಿಮೆ. ಕೆಳಗಡೆ ಪೆಪ್ಪಲ್ನಲ್ಲಿ ಒಂದಷ್ಟು ಐಸ್ ಕ್ರೀಮ್ ವ್ಯಾಪಾರ ಅದರದ್ದು ಬಿಟ್ರೆ ಬೆಟ್ಟದಲ್ಲಿ ಯಾರು ಸಹ ಮಾಡಲ್ಲ. ಆದ್ರೆ ಬಜರಂಗ ದಳದವರು ಮುಂಚಿತವಾಗಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಹಶೀಲ್ದಾರ್ ಯಾವುದೇ ಕ್ರಮ ತಗೊಂಡಿಲ್ಲ. ಯಾಕಂದ್ರೆ ಮುಸ್ಲಿಮ್ಸ್ ಬರೋದೇ ಕಡಿಮೆ ಆದ್ರೂ ಸಹ ಬಜರಂಗ ದಳಗಳು ಕೊಟ್ಟಿದ್ದಾರೆ. ಏನ್ ಮಾಡ್ತಾ ಇದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಗುಂಡ್ಲುಪೇಟೆ ತಾಲೂಕಲ್ಲಿ ಸಾಕಷ್ಟು ಮುಸ್ಲಿಂ ಇದ್ದಾರೆ. ಆದ್ರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಅಲ್ಲಿ ಬಂದು ವ್ಯಾಪಾರ ಮಾಡೋಂಥದ್ದು ಬಹಳನೇ ಕಡಿಮೆ. ಅಲ್ಲಿ ಹಿಂದೂಗಳೇ ಜಾಸ್ತಿ ವ್ಯಾಪಾರ ಮಾಡೋದು. ಆದ್ರೂ ಸಹ ಬಜರಂಗ ದಳದವರು ಎಲ್ಲಾ ಕಡೆ ನಡೀತಾ ಇರೋದ್ರೆ ಇಲ್ಲೂ ಸಹ ತಹಶೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಮತ್ತೆ ಕೆಳಗಡೆ ಏನ್ ಐಸ್ ಕ್ರೀಮ್ಗೆ ಇದೆಲ್ಲ ಮಾಡ್ತಾರೆ ಅದನ್ನು ಸಹ ನಿಲ್ಲಿಸಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ. ಆದ್ರೆ ತಹಶೀಲ್ದಾರ್ ಇದುವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಯಾಕಂದ್ರೆ ಜಿಲ್ಲಾಧಿಕಾರಿ ರಜೆ ಮೇಲೆ ಇದ್ದಾರೆ. ಹಾಗೆ ಜಿಲ್ಲಾಧಿಕಾರಿ ಬಂದ ಮೇಲೆ ಕ್ರಮ ತಗೋತಿ ಅಂತ ಹೇಳಿ ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಯಾವ ರೀತಿ ನಾಳೆ ಯಾವ ರೀತಿ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಈಗ ನಂದೇಶ್, ಕೆಲವು ಕಡೆ ಏನ್ ಮಾಡ್ತಿದ್ದಾರೆ, ಬಜರಂಗ ದಳದ ಕಾರ್ಯಕರ್ತರು ಮನವಿ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಈಗ ಅಧಿಕಾರಿಗಳು ತೆರವು ಮಾಡಿಸಿಲ್ಲ ಅಂತಂದ್ರೆ ನಾವೇ ಖುದ್ದಾಗಿ ಹೋಗಿ ತೆರವು ಮಾಡಿಸ್ತೀವಿ ಅಂತೆಲ್ಲ ಎಚ್ಚರಿಕೆ ಕೊಡ್ತಿದ್ದಾರೆ. ಆ ಭಾಗದಲ್ಲೂ ಇದೇ ತರದ ಏನಾದ್ರು ಎಚ್ಚರಿಕೆ ಕೊಟ್ಟಿದಾರಾ? ಇಲ್ಲಿ ಆ ರೀತಿ ಯಾವುದೇ ಒಂದು ಎಚ್ಚರಿಕೆ ಕೊಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಮುಸ್ಲಿಮ್ಸ್ಗೆ ಇಲ್ಲಿ ಅವಕಾಶ ಕೊಡಬಾರದು. ಮತ್ತೆ ಏನು ಕೆಳಗಡೆ ಬೆಟ್ಟದ ತಪ್ಪಲಲ್ಲಿದೆ ಅಲ್ಲೂ ಸಹ ಕೆಲವರು ವ್ಯಾಪಾರ ಮಾಡ್ತಾರೆ. ಕೆಲವರು ಬಂದು ಅವ್ರಿಗೂ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರೆ ಹೊರತು ನಾವು ತೆರವುಗೊಳಿಸ್ತೀವಿ ಅಥವಾ ಯಾವುದೇ ರೀತಿಯ ಒಂದು ಎಚ್ಚರಿಕೆಯನ್ನು ಕೊಟ್ಟಿಲ್ಲ. ತಹಶೀಲ್ದಾರ್ ಸಹ ಇದುವರೆಗೆ ಯಾವುದೇ ಒಂದು ಅವರು ಮೆಮೊರಾಂಡಮ್ ಈಸ್ಕೊಟ್ಟಿದ್ದಾರೆ. ಅದರ ಹೊರತು ಯಾವುದೇ ರೀತಿಯ ಒಂದು ಕ್ರಮವನ್ನು ತಗೊಂಡಿಲ್ಲ. ಅವ್ರಿಗೆ ಯಾವುದೇ ರೀತಿಯ ಭರವಸೆಯನ್ನು ಕೊಟ್ಟಿಲ್ಲ. ಅವ್ರು ಕೊಡ್ಬೇಕೆ ಬೇಡಬೇಕೆ ಅಥವಾ ಅವ್ರಿಗೆ ವ್ಯಾಪಾರಕ್ಕೆ ಅನುಮತಿ ಕೊಡ್ಬೇಕೆ ಬೇಡಬೇಕೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಫೈನ್. ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.